ಹಾಯ್, KCET ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಗೋಸ್ಕರ ಎಲ್ರಿಗೂ ಆಲ್ ದಿ ಬೆಸ್ಟ್. ರಿಸಲ್ಟ್ ಅನ್ನ ಹೇಗೆ ಚೆಕ್ ಮಾಡೋದು ಅಂತ ಈಗ ಹೇಳ್ತಾ ಇದ್ದೀನಿ. ನಂತರ ಜುಲೈ 6 ಇವತ್ತು ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ಶೆಡ್ಯೂಲ್ ತಿಳಿಸಿದ್ದಾರೆ. ಸೊ ಇವತ್ತು ರಿಸಲ್ಟ್ ಅನೌನ್ಸ್ ಆಗುತ್ತೆ. ಇವತ್ತು ಸಂಜೆ 6 ಗಂಟೆಗಿಂತ ಮೊದಲು ಅನೌನ್ಸ್ ಆಗಬಹುದು ಅಂತ ನನ್ನ ಅನಿಸಿಕೆ. ಇವತ್ತು ಸಂಜೆ 6 ಗಂಟೆ ಮೊದಲನೇ ಅನೌನ್ಸ್ ಆಗಬಹುದು. ನಂತರ ಹೇಗೆ ಚೆಕ್ ಮಾಡೋದು ಅಂತ ಹೇಳಿದ್ರೆ, ಮೊದಲಿಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ, kea.kar.nic.in ಅಥವಾ cetonline.karnataka.gov.in ಇದನ್ನ ವಿಸಿಟ್ ಮಾಡಿ. ಅವಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಮೇಲ್ಗಡೆ 3 ಲೈನ್ಸ್ ಇದೆಯಾ, ಅದನ್ನ ಕ್ಲಿಕ್ ಮಾಡಬೇಕು. ಅಲ್ಲಿ ಪ್ರವೇಶ ಅನ್ನೋ ಆಪ್ಷನ್ ಏನಿದೆ ಅದನ್ನ ಕ್ಲಿಕ್ ಮಾಡಬೇಕು. ಅಲ್ಲಿ UGCET 2026 ಅಂತಿದೆ, ಅದನ್ನ ಕ್ಲಿಕ್ ಮಾಡಿದ ನಂತರ ಅಲ್ಲಿ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಚೆಕ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಾರೆ. ಸರಿನಾ? ಅಣುಕ ಹಂಚಿಕೆ ಫಲಿತಾಂಶದ ಲಿಂಕ್ ಅಂತ ಇರುತ್ತೆ. ಹಾಗೆ ಇವತ್ತಿನ ಡೇಟ್ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡ್ಬೇಕು ನೀವು. ಅದನ್ನ ಕ್ಲಿಕ್ ಮಾಡಿದ ನಂತರ ನಿಮ್ಮ KCET ಅಪ್ಲಿಕೇಶನ್ ನಂಬರ್ ಅಥವಾ CET ನಂಬರ್ನ ಎಂಟರ್ ಮಾಡೋದಕ್ಕೆ ಕೊಟ್ಟಿರ್ತಾರೆ. ಅದನ್ನ ಎಂಟರ್ ಮಾಡಿ, ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಇದನ್ನ ಎಂಟರ್ ಮಾಡಿದ್ರೆ ನೀವು ನಿಮ್ಮ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಏನಿದೆ ಇದನ್ನ ಚೆಕ್ ಮಾಡಬಹುದು. ನಂತರ ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದ್ರೆ ಡೆಮೋ ರೀತಿ ಆಗಿರುತ್ತೆ, ಹೋಗಿ ಅಡ್ಮಿಷನ್ ಮಾಡ್ಕೊಳಕ್ಕಾಗಲ್ಲ. ಹಾಗೆ ಫೀಸ್ ಕೂಡ ಪೇ ಮಾಡೋದು ಇರೋದಿಲ್ಲ ಮಾಕ್ ಅಲಾಟ್ಮೆಂಟ್ ಆದಾಗ. ಈಗ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಆಪ್ಷನ್ ಎಂಟ್ರಿ ಎಡಿಟಿಂಗಿಗೆ ಅವಕಾಶ ಕೊಡ್ತಾರೆ. ಅದಕ್ಕೂ ಕೂಡ ಡೇಟ್ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಆದ ನಂತರ ಆದಷ್ಟು ಬೇಗ ಹೇಳಿರ್ತೀನಿ ನಾನು. ಸರಿ, ಅದೇ ಈ ಮಾಕ್ ಅಲಾಟ್ಮೆಂಟ್ ಆದ ನಂತರ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಬಟ್ ಆಪ್ಷನ್ ಎಂಟ್ರಿ ಸರಿ ಇದೆಯಾ ಅಥವಾ ಏನಾದ್ರು ಚೇಂಜಸ್ ಮಾಡಬೇಕು ಅನ್ನೋ ಐಡಿಯಾ ಸಿಗುತ್ತೆ. ಯಾಕಂದ್ರೆ ಚೇಂಜಸ್ ಮಾಡಬೇಕು ಅಂತ ಹೇಳಿದ್ರೆ ಎಡಿಟಿಂಗ್ ಕೂಡ ಅವಕಾಶ ಕೊಟ್ಟಿರ್ತಾರೆ, ಚೇಂಜಸ್ ಅನ್ನ ಮಾಡ್ಕೋಬಹುದು. ಸರಿನಾ? ನಂತರ ಮತ್ತೆ ಡೌಟ್ ಇದ್ರೆ ಕನ್ನಡ ತಿಳಿಸಿ. ಕರೆಂಟ್ ಹೋಗಿದೆ ನಮ್ಮ ಊರಲ್ಲಿ ಮಳೆಗೋಸ್ಕರ, ತುಂಬಾ ಮಳೆ ಇದೆ ಅದಕ್ಕೋಸ್ಕರ. ಸೊ ಈ ರೀತಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇರಲಿ, ನಮ್ದು ಸ್ಟೂಡೆಂಟ್ಸ್, ನೀವು ಅಡ್ಜಸ್ಟ್ ಮಾಡ್ಕೋತೀರಾ. ಸಿಗೋಣ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ. ಆಲ್ ದಿ ಬೆಸ್ಟ್ ರಿಸಲ್ಟ್ಗೋಸ್ಕರ. ಜೈ ಹಿಂದ್, ವಂದೇ ಮಾತರಂ.